ನಮಸ್ತೆ ಸ್ನೇಹಿತರೆ, 3 ಕಂತಿನ ಗೃಹಲಕ್ಷ್ಮಿ ಹಣ ಒಟ್ಟಿಗೆ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಒಂದೇ ಸಲ ಜಮಾ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ? ಯಾವಾಗ ಬರ್ತಾ ಇದೆ? ಯಾವ ರೀತಿಯಾಗಿ ಜಮಾ ಆಗುತ್ತೆ? ಈಗ ಆಲ್ರೆಡಿ ಎಷ್ಟು ಜನಕ್ಕೆ 6,000 ರೂಪಾಯಿ ಬಂದಿದೆ? ಜಮಾ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 3 ಕಂತಿನ ಹಣ ಅಂತ ಅಂದರೆ ಅದು 18ನೇ ಕಂತಿನ ಹಣ, 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಬರಬೇಕಾಗಿರುವಂಥದ್ದು. ಈಗಾಗಲೇ 18 ಕಂತಿನ ಹಣ 90% ಮಹಿಳೆಯರಿಗೆ ಬಂದಿರೋ ಅಂಥದ್ದು, ಇನ್ನು ಕೇವಲ 10% ಮಹಿಳೆಯರಿಗೆ ಮಾತ್ರ ಬಂದಿಲ್ಲ. ಅದು ಕೂಡ ಪ್ರಾಸೆಸಿಂಗಲ್ಲಿ ಇದೆ. 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಲ್ವಾ, ಅದಕ್ಕೂ ಮುಂಚೆನೇ ಈ ಒಂದು ಪೆಂಡಿಂಗಲ್ಲಿ ಇರುವಂತಹ ಅಂದರೆ 10% ಮಹಿಳೆಯರಿಗೆ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಗೃಹಲಕ್ಷ್ಮಿ 18ನೇ ಕಂತಿನ ಹಣ, ಅವರಿಗೆ 18ನೆಯ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ ಮೊದಲಿಗೆ. ಈಗ ಬಹುತೇಕ ಜನರಿಗೆ ಬರಬೇಕಾಗಿರುವಂತಹ ಹಣ ಯಾವುದು ಅಂತ ಅಂದರೆ 19 ಮತ್ತು 20ನೇ ಕಂತಿನ ಹಣ. ನೋಡಿ ಸ್ನೇಹಿತರೆ, ಈ 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿರುವಂಥದ್ದು ಏನು ಅಂತ ಅಂದರೆ 3 ಕಂತಿನ ಹಣ ನಿಮಗೆ ಒಟ್ಟಿಗೆ 6,000 ರೂಪಾಯಿಯನ್ನು ಜಮಾ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಅದು ಕೂಡ ಮೇ 3ನೇ ವಾರದ ಒಳಗಡೆ ನಿಮಗೆ 3 ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಅನ್ನಿಸ್ತಿರುವಂತಹ ಪ್ರಕಾರವಾಗಿ ಹೇಳುವಂಥದ್ದಾದರೆ ಮೇ 10, 15ನೇ ತಾರೀಕಿನ ಒಳಗಡೆನೆ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಪ್ರಾರಂಭವಾಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದ್ದಾವೆ. ನೋಡಿ ಸ್ನೇಹಿತರೆ, 1 ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭವಾಯಿತು ಅಂತ ಅಂದರೆ 100% ಮಹಿಳೆಯರು ಏನಿದ್ದೀರಾ ಅಲ್ವಾ, ಎಲ್ರಿಗೂ ಕೂಡ ಜಮಾ ಆಗಬೇಕು ಅಂತ ಅಂದರೆ ಸುಮಾರು ಒಂದು 10ರಿಂದ 15 ದಿನ ಅನ್ನುವಂಥದ್ದೇ ಟೈಮ್ ತಗೊಳ್ಳುತ್ತೆ. ನೋಡಿ ಸ್ನೇಹಿತರೆ, ಅವರು ಹೇಳಿರುವಂತಹ ರೀತಿಯಾಗಿ ಒಟ್ಟಿಗೆ 6,000 ಹಣ ಅಂತೂ ಯಾರಿಗೂ ಕೂಡ ಜಮಾ ಮಾಡೋದಿಲ್ಲ. ಎಲ್ರಿಗೂ ಕೂಡ ಸ್ಪ್ಲಿಟ್ ಮಾಡಿಕೊಂಡು 2 ಸಾವಿರ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು ನಮಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಟ್ಟಿಗೆ 6,000 ರೂಪಾಯಿ ಹಾಕುವಂಥದ್ದಂತೂ ಡೌಟ್ ಇದೆ. ನೋಡಿ ಸ್ನೇಹಿತರೆ, ಯಾರಿಗೆ ಒಟ್ಟಿಗೆ ಆಗಿರುತ್ತೆ ಅಂತ ಅಂದರೆ ಇವಾಗ ತುಂಬ ತಿಂಗಳ ಹಣ ಅನ್ನುವಂಥದ್ದು ಪೆಂಡಿಂಗ್ ಇರುತ್ತೆ ಏನೋ ಒಂದು ಕಾರಣಾಂತರಗಳಿಂದ. ಅಂದರೆ ನಿಮ್ಮದು ಒಂದು ರೇಷನ್ ಕಾರ್ಡ್ ತಿದ್ದುಪಡಿನೋ ಆಧಾರ್ ಸೀಡಿಂಗ್ದು ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನು ಸರಿಪಡಿಸ್ಕೊಂಡಾದಾಗ ಒಂದೇ ತಿಂಗಳಲ್ಲಿ ನಿಮಗೆ ಅಷ್ಟು ಹಣ ಬಂದಿರಬಹುದು. ಆದರೆ ಇದು ಯಾರಿಗೆ ಪ್ರಾಬ್ಲಮ್ ಇರುತ್ತಲ್ವಾ ಅವರಿಗೆ. ಆದರೆ ಒಂದೇ ಸಲ ಪ್ರತಿ ಮಹಿಳೆಗೂ ಕೂಡ 100% ಗೃಹಲಕ್ಷ್ಮಿಯರಿಗೆ ಯಾರ್ಯಾರೆಲ್ಲ ಇದ್ದಾರೆ ಅಲ್ವಾ, ಆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥವ್ರು ಅವರಿಗೆ ಒಟ್ಟಿಗೆ 2 ಕಂತು ಅನ್ನುವಂಥದ್ದು ಹಾಕೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕೆ ಅಂತ ಅಂದರೆ 1 ಕಂತಿನ ಹಣ ಎಲ್ರಿಗೂ ಬಿಡುಗಡೆ ಆದ ನಂತರ ಬೇರೆ ಕಂತಿನ ಹಣವನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಅದರ ನಡುವೆ ಪ್ರಾಸೆಸಿಂಗ್ ಆಗಿರ್ಬೋದು, ಪ್ರಕ್ರಿಯೆಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೇ ಕಂತಿನ ಹಣ ಅನ್ನುವಂಥದ್ದು ಮೊದಲಿಗೆ ಬಂದು ತದನಂತರ ಒಂದಷ್ಟು ದಿನ ಆದ ನಂತರ ನಿಮಗೆ 20ನೇ ಕಂತಿನ ಹಣ ಬರಬಹುದು. ನೋಡಿ, 19ನೇ ಕಂತಿನ ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಈ ಮೇ 10, 15ನೇ ತಾರೀಕಿನ ಒಳಗಡೆ ಏನಾದರೂ ಹಾಕೋದಕ್ಕೆ ಜಮಾ ಮಾಡೋದಕ್ಕೆ ಪ್ರಾರಂಭ ಆಯಿತು ಅಂತ ಅಂದರೆ ಈ ಒಂದು ತಿಂಗಳ ಕೊನೆಯಲ್ಲಿ ನಿಮಗೆ 20ನೇ ಕಂತಿನ ಹಣ ಸಿಗಬಹುದು. ಒಂದು ವೇಳೆ ಇವರೇನಾದರೂ ಮೇ 10, 15ನೇ ತಾರೀಕು ಆದರೂ ಕೂಡ 19ನೇ ಕಂತಿನ ಹಣವನ್ನು ಹಾಕಿಲ್ಲ ಅಂತ ಅಂದರೆ 20ನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಕೂಡ ಮುಂದಿನ ತಿಂಗಳಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಿಮ್ಮದು DBT ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿಬಿಟ್ಟು ನೋಡಿ, ನೀವು ಲಾಸ್ಟ್ ಯಾವ ಕಂತಿನ ಹಣ ಬಂದಿತ್ತು ಅಂತ. ಇದೇ ಒಂದು ವಾರದಲ್ಲಿ 19ನೇ ಕಂತಿನ ಹಣ ಬರುವಂತಹ ಚಾನ್ಸಸ್ ತುಂಬಾ ಇರುವಂಥದ್ದು. ಮತ್ತು ಒಂದಷ್ಟು ಜನ ಹೇಳ್ತಾ ಇದ್ದಾರೆ 19ನೇ ಕಂತಿನ ಹಣ ಬಂದಿದೆ ಅಂತ. ಸೊ ನಿಮಗೂ ಕೂಡ ಬಂದಿದೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಬಂದಿದೆ ಯಾವ ಜಿಲ್ಲೆಯವರು ಅಂತ. ಬಂದಿಲ್ಲ ಅಂತಂದರೂ ಕೂಡ ತಿಳಿಸಿ ಎಷ್ಟನೇ ಕಂತು ಕೊನೆಯದಾಗಿ ಬಂದಿದೆ ಅಂತ. ಮತ್ತು ಇನ್ನೊಂದು ಕ್ವೆಶನ್ ಇರುತ್ತೆ, ಜಿಲ್ಲಾವಾರು ಹಣ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ ಅಂತ. ಅಂದರೆ ಹೌದು ಸ್ನೇಹಿತರೆ, ಮೊದಲು ಇಂತಿಷ್ಟು ಜಿಲ್ಲೆಗಳಿಗೆ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಯಾಕೆಂದರೆ ಲಾಸ್ಟಿಂದ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಒಂದಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಬರುತ್ತೆ. ಅಂದರೆ ಇದೇ ಜಿಲ್ಲೆಗೆ ಮೊದಲು ಆಗಬೇಕು ಅಂತ ಅಲ್ಲ, ಒಂದು ಕಂತಿನಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಬಿಡುಗಡೆ ಆಗುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಜಿಲ್ಲಾವಾರು ಬಿಡುಗಡೆ ಆಗುತ್ತೆ. ಸೊ ನಿಮಗೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ತಿಳಿದು ಅದನ್ನು ಕಮೆಂಟ್ ಮಾಡಿ, ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ 19ನೇ ಕಂತಿನ ಹಣ ಅಂತ. ಸೊ ಧನ್ಯವಾದಗಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.